ಭೀಮನಿಗೆ ನಾನು 2 ದಿನ ಊಟ ಹಾಕಿದ್ದೇನೆ. ಆತನ ಜೊತೆಗೆ ನಾನು ದೆಹಲಿಗೆ ಹೋಗಿದ್ದು ಕೂಡ ಸತ್ಯ ಅಂತ ಒಪ್ಕೊಂಡಿದ್ದಾರೆ ದೂರುದಾರ ಜಯಂತ್ ಟಿ. ಬುರುಡೆ ಕೇಸ್ ಬಗ್ಗೆ ಅವರು ಕೊಟ್ಟಿರುವಂತಹ ಸ್ಫೋಟಕ ಮಾಹಿತಿ. ಸುಜಾತ, ಗಿರೀಶ್, ಚಿನ್ನಯ್ಯ ಫ್ಲೈಟ್ನಲ್ಲಿ ಹೋಗಿದ್ರು. ನಾನು ಬ್ಯಾಗ್ನಲ್ಲಿ ಬುರುಡೆ ಇಟ್ಕೊಂಡು ರೈಲ್ನಲ್ಲಿ ಹೋದೆ. ನಾವೇನು ಕಳ್ತನ ಮಾಡಿಲ್ಲ ಅಂತ ಹೇಳಿ ದೂರುದಾರ ಜಯಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಎಸ್ಐಟಿ ಅಧಿಕಾರಿಗಳು ಅವರ ಮನೆಯನ್ನ ಮಹಜರು ಮಾಡಿದ್ದಾರೆ. 8 ಗಂಟೆಗಳ ಕಾಲ ಮಹಜರು ಮಾಡಲಾಗಿತ್ತು. ಅವರ ಮನೆಯವರ ಫೋನ್ಗಳನ್ನ ಕೂಡ ಸೀಸ್ ಮಾಡಿದ್ದಾರೆ. ಮತ್ತೊಂದು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಮಹಜರಿನ ಬಳಿಕ ಆ ಚಿನ್ನಯ್ಯ ಅಲಿಯಾಸ್ ಭೀಮಾ ಆತನನ್ನ ಬೆಳ್ತಂಗಡಿಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಜಯಂತ್ ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ತಿಟ್ಟ ಪ್ರಕರಣದ ದೂರುದಾರ ಜಯಂತ್ ಟಿ ಅವರ ಬೆಂಗಳೂರಿನ ಮನೆಯಲ್ಲಿ ನಿನ್ನೆ ಎಸ್ಐಟಿ ಶೋಧ ಕಾರ್ಯ ನಡೆಸಿದೆ, ಮಹಜರ್ ನಡೆಸಿದೆ. ಅದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಜಯಂತ್ ಟಿ ಅವರಿದ್ದಾರೆ. ಜಯಂತ್ ಅವರೇ, ನಿನ್ನೆ ನಿಮ್ಮ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಹೋಗಿ ಮಹಜರ್ ನಡೆಸಿದ್ದಾರೆ. ಚೆನ್ನ ಅಂದ್ರೆ ದೂರುದಾರ ಚೆನ್ನನನ್ನ, ಮಾಸ್ಕ್ ಮ್ಯಾನ್ ಚೆನ್ನನನ್ನ ಕೂಡ ಕರ್ಕೊಂಡು ಹೋಗಿದ್ರು. ಅಲ್ಲಿ ಅವನ ಮುಂದೆ ಮಹಜರ್ ನಡೆಸಿದ್ದಾರೆ. ಏನು ಹೇಳಿ ಸರ್? ಸಂತೋಷ ವಿಷಯ, ತನಿಖೆ ಆಗಲೇಬೇಕು. ಇವಾಗ ಸ್ಟಾರ್ಟಿಂಗ್ ಬರುವಾಗ ಹೇಳುವ ರೀತಿಯಲ್ಲಿ ಹೇಳ್ತಾ ಇಲ್ಲ, ಒಂದೊಂದು ಸ್ಟೇಟ್ಮೆಂಟ್ ಚೇಂಜ್ ಮಾಡ್ತಾ ಇದ್ದಾನೆ. ನ್ಯಾಯಾಲಯಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಆಮೇಲೆ SIT ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು. ಅದರ ಪ್ರಕಾರವಾಗಿ ಅವ ಎಲ್ಲೆಲ್ಲ ಉಳ್ಕೊಂಡಿದ್ದ, ಎಲ್ಲೆಲ್ಲಿ ಬಂದಿದ್ದ, ಅದರ ಪ್ರಕಾರ ಅದು ತನಿಖೆ ಆಗ್ತಾ ಇದೆ ಸರ್. ಅವರ ಒಂದು ಮಾಜರ ಅವ ಎಲ್ಲಿ ಬಂದಿರೋದು ಉಳಿದಿರೋದೆಲ್ಲ ಕೇಳಬೇಕಲ್ಲ ಸರ್, ಅದರ ಪ್ರಕಾರವಾಗಿ ತನಿಖೆ ಆಗ್ತಾ ಇದೆ ಸರ್. ಅದು ಈಗ SIT ತನಿಖೆ ಮಾಡಬೇಕಾದ್ರೆ ಈಗಾಗಲೇ ಆತನನ್ನ ವಶಕ್ಕೆ ತಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ವಶಕ್ಕೆ ತಗೊಂಡಿದ್ದಾರೆ. ಈಗ ಆತನನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಮಹಜರಿಗೆ. ಇದರ ಅರ್ಥ ನೀವು ಅದರಲ್ಲಿ ಶಾಮೀಲಾಗಿದ್ದೀರಿ ಸರ್. ಅವನಿಗೆ 2 ದಿನ ಊಟ ಹಾಕಿದ್ದೀನಿ, 2-3 ದಿನ ಊಟ ಹಾಕಿದ್ದೀವಿ. ತಿರ್ಗಾ ಅವನು ಡೆಲ್ಲಿಗೆ ಅವನು ಮೆಟೀರಿಯಲ್ ತಂದರು, ಅದನ್ನು ಹಿಡ್ಕೊಂಡು ಮೆಟೀರಿಯಲ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ತಗೊಂಡೋಗ್ಬೇಕಿತ್ತು. ಅದಕ್ಕೆ ಹೋದೆ ಸರ್, ಅದಕ್ಕೋಸ್ಕರ ಬಂದಿರೋದು ಸರ್ ಅವರು. ಈಗ ಒಂದು ಮಾಹಿತಿಯ ಪ್ರಕಾರ ಈ ಬುರುಡೆ ಏನು ಚೆನ್ನ ತಕೊಂಡು ಬಂದಿದ್ದ ಅದನ್ನು ನೀವು ಕೊಟ್ಟಿದ್ದೀರಿ, ಅದು ಸಹ ಬೆಂಗಳೂರಿಂದಾನೇ ತಂದಿರೋದು, ನಿಮ್ಮ ಮನೆಯಿಂದಾನೇ ಬಂದಿರೋದನ್ನೋ ಆರೋಪ ಇದೆ. ಹೌದು ಸರ್, ಅಲ್ಲಂತ ಹೇಳಿಲ್ವಲ್ಲ. ನಾನು ಚೆನ್ನಯ್ಯ ತಯಾರು ಭೀಮ ತಂದಿದ್ದ, ಅದರೊಂದಿಗೆ ನಾನು ಹೋಗಿರೋದು ಹೌದಲ್ಲ ಸರ್. ಬೇರೆ ನಾನು ಮೊನ್ನೆ ಹಲವು ಮಾಧ್ಯಮದಲ್ಲಿ ಹೇಳಿದ್ದೀನಿ ಸರ್. ಅವರು ಚೆನ್ನ ಹೇಳಿರುವಂತದ್ದು ನೀವು ಬುರುಡೆ ತಂದು ಕೊಟ್ಟದ್ದು ಸರ್. ಇವಾಗ ನಾನು ಕೇಳ್ದೆ, ಅವನು ಎಲ್ಲಾದ್ರೂ ಸ್ಟೇಟ್ಮೆಂಟ್ ಇದೆಯಾ ಕೊಟ್ಟಿರೋದು? ಕೊಟ್ಟಿದ್ದಾರೆ, ರಿಲೀಸ್ ಮಾಡಿದಾರಾ? ಏನಿದೆ ಇದ್ರೆ ಕೊಡಿ. ಎಲ್ಲ ರಿಲೀಸ್ ಮಾಡಿದಾರಾ? ಹಾಗಾದ್ರೆ ನೀವು ತಂದು ಕೊಟ್ಟಿಲ್ಲ ಅಲ್ಲ, SIT ರಿಲೀಸ್ ಮಾಡಿದಾರಾ? ಅದಕ್ಕೆ ನೋಡಿ ಮೊನ್ನೆ ನಾನು ಯಾವುದೋ ಮಾಧ್ಯಮದಲ್ಲಿ ಹೇಳಿದ್ದೀನಿ, ನೀವೆಲ್ಲಿ ಕರೀ ಅಲ್ಲಿ ಬರ್ತೀನಿ. ನಾನು ಯಾವುದೋ ಕಾರ್ಡ್ ತಂದಿಲ್ಲ, ಲ್ಯಾಬಿಂದ ತಂದಿಲ್ಲ, ಹೇಳಿದ್ದೀನಲ್ಲ. ಇನ್ನೇನು ಬೇಕು ಸರ್? ನನ್ನ ಕಡೆಯಿಂದ ಏನಿದೆ ಅದನ್ನು ನಾನು ಮಾಧ್ಯಮವರಿಗೆ, ನನ್ನ ಮುಖಾಂತರ ಮಾಧ್ಯಮವರಿಗೆ, ಜನರಿಗೆ ತಿಳಿಸ್ತಾ ಇದ್ದೀನಿ ಸರ್. ಹಾಗಾದ್ರೆ ಬೆಂಗಳೂರು ನಿಮ್ಮ ಮನೆಯಿಂದ ಈ ಒಂದು ಬುರುಡೆ ತಕೊಂಡು ನೀವು ಡೆಲ್ಲಿಗೂ ಸಹ ಹೋಗಿದ್ದೀರಿ. ಯಾರ್ಯಾರಲ್ಲ? ನಾವು 4 ಜನ ಹೋಗಿದ್ದೀವಿ ಸರ್. ಸುಜಾತ ಮೇಡಮ್ ಅವರು, ಗಿರೀಶ್ ಮಠನವರು, ಭೀಮಾ, ನಾನು ಹೋಗಿದ್ದೀನಿ ಸರ್. ಆದರೆ ನನ್ನ ಮನೆಯವರಿಗೆ ಗೊತ್ತಿಲ್ಲ, ಅದು ಹೇಳ್ತೀನಿ, ನನ್ನ ಮನೆಯವರಿಗೆ ಗೊತ್ತಿಲ್ಲ ನಾನು ಹೋಗಿರೋದು. ನಿನ್ನೆ ಮಹಜರ್ ಸಂದರ್ಭದಲ್ಲಿ ನಿಮ್ಮ ಪತ್ನಿಯವರ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡಿದ್ದಾರೆ. ಇಲ್ಲ ಸರ್, ಮಾಡಿಲ್ಲ ಸರ್. ಅದರಲ್ಲಿ ಏನಿದೆ ಸರ್ ಮಾಡಲಿಕ್ಕೆ? ಅವನಿಗೊಂದು ಕರೆ ಮಾಡಿಲ್ಲ, ನಾನು ಸಮೇತ ಅವನಿಗೆ ಕರೆ ಮಾಡಿಲ್ಲ. ನನ್ನ ಮೊಬೈಲ್ ತನಿಖೆ ಮಾಡ್ಬೋದು, ಅವನಿಗೊಂದು ಕರೆನೂ ಮಾಡಿಲ್ಲ ನಾನು. ಮತ್ತೇನಕ್ಕೆ ಸರ್ ಇದು ತಗೊಂಡೋಗ್ಬೇಕು? ಅವ್ರಿಗೆ ಏನಾದರೂ ಇದೆ ವಿಷಯದಲ್ಲಿ ಏನೋ ಇದ್ದರೆ. ಈಗ ಸೀಸ್ ಅಂತೂ ಆಗಿದೆ ಒಂದು ಮೊಬೈಲ್. ಯಾವುದೋ ಒಂದು ಮೊಬೈಲು ಇಲ್ಲ, ಮನೆಯವ್ರದ್ದು ಆಗೇ ಇಲ್ಲ. ನಾನು ಇವತ್ತು ಮಾಡಿ ಮಗನದು ಆಗಿಲ್ಲ. ಒಂದು ಮೊಬೈಲ್ ಅಂತೂ SIT ಅವರು ವಶಕ್ಕೆ ತಗೊಂಡಿದ್ದಾರೆ. ಅಂದ್ರೆ ಮಗಳದ ಮೊಬೈಲ್ ಆಗಿರ್ಬೋದು. ಇಲ್ಲ, ನನ್ನ ಪ್ರಕಾರ ನಾನು ಇವತ್ತು ನಿನ್ನೆ ಮಾತಾಡ್ತಾ ಇದ್ದೀನಿ. ಮನೆಯವರು ನನಗೆ ಇನ್ನೂ ಹೇಳಿಲ್ಲ, ಮಗನೂ ಹೇಳಿಲ್ಲ. ಈಗ ಡೆಲ್ಲಿಗೆ ನೀವು ಹೋದ್ರಲ್ವಾ, ನೀವು ಹೇಗೆ ಹೋದದ್ದು? ಅಂದ್ರೆ ನೀವು ರೈಲಿನ ಮುಖಾಂತರ ಬುರುಡೆ ತಗೊಂಡು ಹೋಗಿ? ಹೌದು, ಟ್ರೈನ್ ಮುಖಾಂತರ ಹೋಗಿರ್ಬೋದು. ಹೌದು, ಅವರು ಫ್ಲೈಟ್ ಅಲ್ಲಿ ಬಂದಿದ್ರು. ಹೌದು. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ನೀವು ಅರ್ಜಿ ಹಾಕಿದ್ರಿ, ಅದರ ನಂತರ ವಾಪಸ್ ಬಂದ್ರಿ. ಅದರ ನಂತರ ಈ ಯಾವ ರೀತಿ ಇದಾಗಬೇಕು ಅಂತ ಅದರ ನಂತರ ಡಿಸೈಡ್ ಮಾಡಿ? ಇಲ್ಲ ಸರ್, ಇವಾಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗೋ ಉದ್ದೇಶ ಏನಂತ ಹೇಳಿದ್ರೆ, ಇದೊಂದು ಒಳ್ಳೆ ರೀತಿಯಲ್ಲಿ ತನಿಖೆ ಆಗಬೇಕು, ಆ ಸರ್ವೋಚ್ಚ ನ್ಯಾಯಾಲಯ ಉಸ್ತುವಾರಿಯಲ್ಲಿ ಇದಾಗಬೇಕು ಉದ್ದೇಶದಿಂದಲೇ ಅಲ್ಲಿ ಹೋಗಿರೋದು. ಅಲ್ಲಿ ಯಾವುದೊಂದು ಪಿತೂರಿ ಮಾಡಲಿಕ್ಕೆ ಯಾರು ಹೋಗಿಲ್ಲ. ಪಿತೂರಿ ಮಾಡಲಿಕ್ಕೆ ಬೇರೆ ಯಾವುದು ವಕೀಲು ಬಂದು ಮಾತಾಡೂ ಇಲ್ಲ. ಏನು ಇವಾಗ ಯಾವುದು ಭೀಮನ ವಕೀಲ ಅವರೇ ಇದ್ದದ್ದು, ಬೇರೆ ಯಾರು ಇರಲ್ವಲ್ಲ ಸರ್. ಮತ್ತೆಲ್ಲಿ ಸರ್ ಪಿತೂರಿ? ಕೆಲವರು ಹರಿಯಾಣ ವಕೀಲ ಯಾರು ಸರ್? ಅದು ನಮಗೇ ಗೊತ್ತಿಲ್ಲ ವಿಷಯನೆಲ್ಲ ಮಾತಾಡ್ತಾ ಇದ್ದಾರೆ. ಯಾರಿಲ್ಲ ಸರ್. ನಾನು ಅಲ್ಲಿ ಜಾಸ್ತಿ ಮಾತಾಡಲಿಕ್ಕೆ ನಂದೇನು ಒಂದು ಕೆಲಸದವ, ಆ ಕೆಲಸ ನಾನು ಮಾಡ್ತಾ ಇದ್ದೆ ಸರ್. ನೀವೇನು ಕೆಲಸ ಮಾಡಿದ್ರು ಹೋಗ್ಲಿ? ಈ ಒಂದು ಪ್ರಕರಣದಲ್ಲಿ ನೀವೇನು ಕೆಲಸ? ಹೋಗಿರೋದು, ಬಂದಿರೋದು ಅದೇ, ಮತ್ತೆ ಇವನಿಗೆ ಊಟ ಕೊಟ್ಟಿರೋದು. ಅಂದ್ರೆ ನೀವು ಹಾರ್ಬರಿಂಗ್ ಮಾಡಿದಿರಿ ಅಂತ? ಯಾವ ತರ ಕರ್ಕೊಂಡು ಹೋಗಿ ಕರ್ಕೊಂಡು? ಎಸ್, ಅಂದ್ರೆ ಸರ್ ಇವಾಗ ನೋಡಿ ಸರ್, ಇವಾಗ ಒಂದು ಕಳ್ಳ ಸಾಗಾಣಿಕೆ ಮಾಡೋದಾದ್ರೆ ಅದು ಬೇರೆ ವಿಷಯ. ಇದೊಂದು ಸರ್ವೋಚ್ಚ ನ್ಯಾಯಾಲಯಕ್ಕೆ, ದೇಶದ ಅತ್ಯುನ್ನತ ನ್ಯಾಯಾಲಯ ಆಗಿರೋ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾನು ಹೋಗಿರೋದು, ಹೌದಲ್ಲ ಸರ್? ಆವಾಗ
ನಾನು ಅದನ್ನು ತೋರಿಸಿ ಅಲ್ಲಿಂದೊಂದು ತನಿಖೆ ಬಂದರೆ ಒಳ್ಳೇದಾಗ್ತಂತೆಲ್ಲ ಇರಿಸು, ಬೇರೆ ಯಾವುದಕ್ಕೆ ಹೋಗಿಲ್ವಲ್ಲ ಸರ್. ಅದಕ್ಕೆ ಇವಾಗ ಅದು ದೊಡ್ಡ ವಿಷಯ ಅಂತ ನನಗೆ ಕಾಣಿಸ್ತಾ ಇಲ್ಲ. ಓಕೆ, ಏನಾದರೂ ಆ ಥರ ಏನೋ ಕಾನೂನು ಪ್ರಕಾರವಾಗಿ ನಾನು ಹೋಗಿರೋದು, ಇವನ್ನ ಕೂರಿಸೋದು ಅಲ್ಲ ಮನೆ ಕರ್ಕೊಂಡು ತಪ್ಪಿಂತೇಳಿ ಅದು ಒಪ್ಕೊಳ್ತೀವಿ. ಈಗ ಈ ಒಂದು ಬುರುಡೆ ತಂದ ವಿಚಾರ ಏನಿದೆ, ಅದರ ನಂತರ ಚೆನ್ನ ದೂರುದಾರ ಏನಿದ್ದಾನೆ 17 ಜಾಗಗಳನ್ನು ತೋರಿಸಿದ, ಅಲ್ಲಿ ಏನೂ ಸಿಕ್ಕಿಲ್ಲ. ಈಗ ನೀವು ಸಹ ಅದಕ್ಕೊಂದು ಸಪೋರ್ಟ್ ಆಗಿ ಬಂದಿದ್ರಿ, ಅದಕ್ಕೆ ನೀವು ಒಬ್ರು ದೂರುದಾರ ಆ ಪ್ರಕರಣದಲ್ಲಿ. ಹಾಗಾದ್ರೆ ಆತ ತೋರಿಸಿದ ಜಾಗದಲ್ಲಿ ಮೂಳೆಗಳು ಅಥವಾ ಕಳೆಬರ ಅಸ್ಥಿಪಂಜರ ಯಾಕೆ ಸಿಕ್ಕಿ ಸರ್? ಇದು ಸ್ಟಾರ್ಟಿಂಗ್ ಆದ ನಂತರ ಏನೋ ಒಂದು ಸ್ವಲ್ಪ ಎಡವಟ್ ಮಾಡ್ತಾ ಇದ್ದಾನವ. ಇಲ್ಲಾದ್ರೆ ನ್ಯಾಯಾಲಯಕ್ಕೆ 164 ಸ್ಟೇಟ್ಮೆಂಟಲ್ಲಿ ಎಲ್ಲ ಸತ್ಯವನ್ನು ಹೇಳಿದ್ದಾನೆ. ಅದು ಇವ ನೋಡಿ, ನಮ್ಮ ವಕೀಲು ಇಲ್ಲ, ಅವನದೇ ವಕೀಲು ಇರಲ್ಲ, ಯಾರು ಇರಲ್ಲ, ಜಡ್ಜ್ ಮುಂದೆ ಅಲ್ಲ ಸರ್. ಅಲ್ಲ ಅವನಿಗೆ ಸುಳ್ಳು ಹೇಳ್ಬೋದಿತ್ತಲ್ಲ. ಇದೆಲ್ಲ ಹೇಳಿ ಹೊರಗೆ ಬಂದ ನಂತರ ಏನೋ ಸ್ವಲ್ಪ ಗಿಮಿಕ್ ಹಾಕ್ಲಿ ಸ್ಟಾರ್ಟ್. ಇದೆಲ್ಲ ಆಗಬಾರ್ದು ಎಂಬ ಉದ್ದೇಶದಿಂದಲೇ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿರೋದು. ಆದರೆ ಇಲ್ಲಿ ತಿರ್ಗಾ ಆಗಿದೆ. ಸರ್ವೋಚ್ಚ ನ್ಯಾಯಾಲಯ ಮುಖಾಂತರವಾಗಿ ಆದರೆ ಅದೊಂದು ಬೇರೆನೇ ರೀತಿಯಲ್ಲಿ ತನಿಖೆ ಆಗ್ತಾ ಇತ್ತು. ಇಲ್ಲಿ ಅದಾಗಿದೆ. ಇದಾಗಬಾರ್ದು ಎಂಬ ಉದ್ದೇಶದಿಂದ ನಾವು ಸರ್ವೋಚ್ಚ ನ್ಯಾಯಾಲಯ. ದೂರುದಾರನನ್ನ ನಿಮಗೆ ಪರಿಚಯ ಮಾಡಿದ್ದು ಯಾರು? ಯಾರಿಗೆ? ನನಗೆ ಗಿರೀಶನ್ನ ಫೋನ್ ಮಾಡಿ ಹೇಳೋ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಏಪ್ರಿಲ್ ತಿಂಗಳಲ್ಲಿ ನಾನು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ವಕೀಲರ ಆಫೀಸಿಗೆ ಕರ್ಕೊಂಡು ಹೋಗಿದ್ದೇನೆ ಸರ್. ಅಲ್ಲಿಂದ ತಿರ್ಗಿ ನಾನು ಮನೆಗೆ ಕರ್ಕೊಂಡು ಹೋಗಿದ್ದೇನೆ ಸರ್. ಅಂದರೆ ಅವನು ಹೇಳೋದು ರೂಮ್ ಮಾಡಿಕೊಡ್ತೀವಿ ಅಂತ. ರೂಮ್ ಮಾಡಿಕೊಡುವಾಗ ನಾನು ಹೇಳಿದೆ, ಧರ್ಮಸ್ಥಳ ವಿಷಯ ಆಗುವಾಗ ತುಂಬ ತೊಂದರೆ ಆಯಿತು, ಬೇಡ ನಾನು ಮನೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ನಾನೇ ಕರ್ಕೊಂಡು ಹೋಗಿರೋದು. ತಿರುಗಿ ಇಲ್ಲಿ ಕರ್ಕೊಂಡು 1-2-3 ದಿನ ಇತ್ತು. ಆಮೇಲೆ ಅವನನ್ನು ಬಸ್ ಹತ್ತಿಸಿ ಕಳಿಸಿದೆ. ಮತ್ತೆ ಹೋದ. ಆ ನಂತರ ತಿರುಗೊಂದಿನ ಬಂದು ಹಂಗೆ ಡೆಲ್ಲಿಗೆ ಹೋದ ಸರ್. ಚೆನ್ನ ತೋರಿಸ್ತಾ ಇದ್ದಂಥ ಜಾಗದಲ್ಲಿ ಮೂಳೆಗಳು ಸಿಕ್ಕಿಲ್ಲ. ಆದರೆ ಇದಕ್ಕಿಂತ ಮೊದಲು ಒಂದ್ಸಲ ನೀವೆಲ್ಲ ರಿಹರ್ಸಲ್ ಮಾಡಿದ್ದೀರಾ? ಯಾವ ರೀತಿಯಲ್ಲಿ ಹೇಳಿ? ಅದನ್ನ ಆ ಜಾಗವನ್ನ ಕರ್ಕೊಂಡು ಹೋಗಿ ಆತ ತೋರಿಸಿದ್ದ ಒಂದ್ಸಲ. ಹೌದು, ಅದನ್ನೇ ಗಿರೀಶನಿಗೆ ತೋರಿಸಿದ್ದಾರೆ. ಅದೆಲ್ಲ ತೋರಿಸಿ ಕನ್ಫರ್ಮ್ ಆದ ನಂತರ ಸರ್ ಇಲ್ಲಿಂದ ಅಲ್ಲ 1 ವರ್ಷ ಏನೋ ಆಗಿರ್ಬೋದು ಅಂತ ಗೊತ್ತಿಲ್ಲ, ಅದು ಅವರಿಗೆ ಕೇಳಬೇಕು. 1 ವರ್ಷ 1-2 ವರ್ಷ ಅದು ನಂಗೆ ಗೊತ್ತಿಲ್ಲ. ಆದರೆ ಇದಾದ ನಂತರನೇ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗಿರೋದು. ಈ ರೀತಿಯಲ್ಲಿ ಇದೆ, ಯಾವ ರೀತಿಯಲ್ಲಿ ಮುಂದುವರಿಸಬಹುದು ಎಲ್ಲವನ್ನು ಸ್ವಾಮೀಜಿ ಹತ್ರ ಕೇಳಿ ಆ ನಂತರ ಇದೆಲ್ಲ ಒಂದು ಕಾರ್ಯರೂಪಕ್ಕೆ ತರಲಿಕ್ಕೆ ದೆಹಲಿ ಹೋಗಿರೋದು ಸರ್. ಸರಿ, ಹಾಗಾದ್ರೆ ಸ್ವಾಮೀಜಿಗೆ ಈ ವಿಚಾರ ಗೊತ್ತಿತ್ತು? ಸ್ವಾಮೀಜಿ ಅವರಿಗೆ ಯಾರೆಲ್ಲ ಹೋಗಿದ್ದ? ಸ್ವಾಮೀಜಿ ಮಹೇಶನ್ ಹೋಗಿರೋ, ಗಿರೀಶನ್ ಹೋಗಿದ್ರೆ, ಯುವ ಮತ್ತೆ ಇನ್ನು ಯಾರಂತ ಗೊತ್ತಿಲ್ಲ, 1-2-3 ಜನ ಇರಬೇಕು ಹೋಗಿರೋದು. ಅಂದ್ರೆ ಚೆನ್ನ ಸಹ ಹೋಗಿದ್ದ? ಹೌದು, ಆ ಚೆನ್ನೈ ಮಾತಾಡೋದು. ಅವರಿಗೆ ಎಲ್ಲ ವಿಷಯವನ್ನು ಅವನೇ ಹೇಳ್ಬೇಕಾ ತಾನೆ. ಇವಾಗ ಕುತಂತ್ರ ಮಾಡೋದಾದ್ರೆ ನಾವು ಮಾತಾಡ್ಬೋದು, ಇದ್ದ ವಿಷಯವನ್ನು ಹೇಳ್ಬೇಕಾದ್ರೆ ಅವ್ರಿಗೆ ಹೋಗ್ಬೇಕಲ್ಲ ಸರ್. ಅದಕ್ಕೆ ಅವನೇ ಮಾತಾಡಿ ಎಲ್ಲ ಓಕೆ ಅಂತ ಹೇಳಿದ. ಮುಖ್ಯಮಂತ್ರಿ ಎಲ್ಲ ಮಾತಾಡಿಸಿ ಅಂತ ಹೇಳಿದ್ರು. ಅದರ ಪ್ರಕಾರವಾಗಿ ಕಾನೂನು ಚೌಕಟ್ಟು ಇದೆಲ್ಲ ಆಗಿರುತ್ತೆ ಸರ್. ಯಾವುದೇ ಕಾರಣಕ್ಕೂ ದೇವಸ್ಥಾನದ ಕುತಂತ್ರ ಅಲ್ಲ, ಅದು ಮಾತ್ರ ಎಲ್ಲರಿಗೂ ಹೇಳ್ತೀವಿ. ದೇವಸ್ಥಾನ ಶುದ್ಧ ಆಗಬೇಕು. ಅಲ್ಲಿ ಯಾರಿದ್ದಾರೆ ಅದನ್ನು ಅಶುದ್ಧ ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅದು ನಾನಾದರೂ ಆಗ್ಬೋದು, ಮಹೇಶನ್ನಾದರೂ ಆಗ್ಬೋದು, ಗಿರೀಶನ್ನಾದರೂ ಇನ್ನು ಯಾರಾದರೂ ಆಗ್ಬೋದು, ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್. ಅದರ ಹಿಂದೆ ದೇವಸ್ಥಾನ ಹೆಸರಿಟ್ಟು ಯಾರೂ ಆಟ ಆಡಬಾರ್ದು. ಅದು ಅವತ್ತು ಹೇಳ್ತೀನಿ, ಇವತ್ತು ಹೇಳ್ತೀನಿ. ನಾನು ಅವತ್ತೇ ಹೇಳಿದ್ದೀನಿ, ಈ ಹಿಂದೆನೇ ಹೇಳಿದ್ದೀನಿ. ನಾನಾಗಿ ಬಂದವನಲ್ಲ. ನಾನು ಈ ಒಂದು ದೊಡ್ಡ ಹೋರಾಟದಲ್ಲಿ ಕೈ ಜೋಡಿಸುವಂಥ ದೊಡ್ಡ ಪ್ರಭಾವಿ ವ್ಯಕ್ತಿನೂ ಅಲ್ಲ, ಅಷ್ಟು ಬುದ್ಧಿವಂತನೂ ಅಲ್ಲ, ನಾನು ವಕೀಲನೂ ಅಲ್ಲ, ಅಷ್ಟು ದೊಡ್ಡ ಹೋರಾಟಗಾರನೂ ಅಲ್ಲ. ಅದು ಸಾದೊಂದು ಹೋರಾಟಗಾರ ಅಷ್ಟೇ. ಅಲ್ಲ, ಈಗ ನಾನು ಕೇಳ್ತಾ ಇರೋದು, ಒಂದು ಸಲ ರಿಹರ್ಸಲ್ ಆದ ನಂತರ ಎಲ್ಲೆಲ್ಲಿ ಜಾಗಗಳನ್ನು ಮೊದಲೇ ತೋರಿಸಿದ್ದ, ಇಲ್ಲಿ ಜಾಗಗಳಲ್ಲಿ ನಾನು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಮಠಣ್ಣ ಅವರಿಗೆ ತೋರಿಸಿದ್ರೆ ನೀವು ಹೇಳಿದ್ರಿ, ನೀವು ಸಹ ಹೋಗಿದ್ರಿ. ನಾವು ಹೋಗಿಲ್ಲ. ಇಲ್ಲ, ನೀವು ಹೋಗ್ಲಿಲ್ಲ. ಹಾಗಾದ್ರೆ ಈಗ ಯಾಕೆ ಜಾಗಗಳನ್ನು ಅದು ಹೇಳ್ತಾ ಇದ್ದೀನಲ್ಲ ಸರ್, ಯಾವುದೋ ಒಂದು ಟಿಸ್ಟ್ ಮಾಡಿದಾನೆ ಅವನು. ಈ ಟಿಸ್ಟ್ ಆಗಬಾರ್ದು ಉದ್ದೇಶದಿಂದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿರೋದು. ಅಲ್ಲೂ ಆಗಿಲ್ಲ. ಅವಾಗ ಇಲ್ಲಿ FIR ಮಾಡ್ಬೇಕಂತ ಹೇಳಿದ್ರು. ಟಿಸ್ಟ್ ಅಂದ್ರೆ ಏನು? ಟಿಸ್ಟ್ ಅಂದ್ರೆ ಇವಾಗ ಅವನಿಗೆ ಯಾರೋ ತಲೆ ತಿಂದುಬಿಟ್ಟು ನೀನು ಇವಾಗ ಏನಾದರೂ ಇದನ್ನು ಹೇಳ್ಕೊಟ್ಟು ಏನೋ ಬುರುಡೆ ಎಲ್ಲ ಸಿಕ್ಕಿದರೆ ನೀನು ಜೈಲಿಗೆ ಹೋಗ್ತೀಯ, ಮತ್ತೆ ಹೊರಗೆ ಬರಲ್ಲ, ಈ ರೀತಿಯಲ್ಲಿ ಅವನು ಭಯಬೀಳಿಸಿದ್ದಾರೆ. ಅದಕ್ಕೋಸ್ಕರ ಏನೋ ಯಾವುದು ಇಲ್ಲ ಅಂತ ಮಾಡಿ ನೀವು ಕೇಸ್ ಕ್ಲೋಸ್ ಮಾಡಿ ಮನೆ ಕಳಿಸ್ತೇನೆ ಅಂತ ಹೇಳು. 100% ಹೇಳ್ತೇವೆ ಸರ್, ಕೇಸ್ ಕ್ಲೋಸ್ ಮಾಡಿ ಮನೆ ಕಳಿಸು. ಪಾಪ ಅವನು ಹೆಂಗಿರ್ತಾನೆ ನಮಗೆ ಹೇಳಲಿಕ್ಕೆ ಆಗಲ್ಲ. ಅಲ್ಲ, ನನಗೆ ಒಂದು, ಈಗ ಬೆಳಿಗ್ಗೆಯಿಂದ ಸಂಜೆ ತನಕ ಅವರು SIT ವಶದಲ್ಲಿ ಇರ್ತಿದ್ರು. ಅದ ನಂತರ ಹೋಗ್ತಾ ಇದ್ದಿದ್ದು ತಿಮ್ಮರೋಡಿಯವರ ಮನೆಗೆ ಅಲ್ವಾ? ಅಲ್ಲಿ ನೀವು ಇರ್ತಿದ್ರಿ, ಮಟ್ಟಣ್ಣವರು ಇರ್ತಿದ್ರು ಎಲ್ಲ. ಹಾಗಾದ್ರೆ ನಿಮ್ಮ ತಲೆಯಾಗ ತಿರುಗಿಸೋದಾಗ ನೀವೇ ಇರ್ತಿದ್ರಲ್ಲ? ಒಂದು ವಿಷಯ ನಾನು ಅವತ್ತು ಹೇಳ್ತೀನಿ, ಇವತ್ತು ಹೇಳ್ತೀನಿ, ಎಷ್ಟು ಬೇಕೋ ಅಷ್ಟು ಊಟ ಆಯ್ತಾ, ತಿಂಡಿ ಆಯ್ತಾ, ಸಿಕ್ಕಿದ್ರೆ ಮತ್ತೆ ಜಾಸ್ತಿ ಇದ್ರು ನಾನು ಹೋಗ್ತಾ ಇರಲಿಲ್ಲ. ಅಲ್ಲಿ ನಾನು ಇರ್ತೀವಿ ಅಂತ ಹೇಳಲಿಕ್ಕಿಲ್ಲ, ಅವನಿಗೆ ಜಾಸ್ತಿ ಮಾತಾಡ್ತಾನೂ ಇರ್ತಿಲ್ಲ. ನಂದು ಏನು ಕೆಲಸ ಅದು ಮಾತ್ರ ನಾನು ಮಾಡ್ತಾ ಇದ್ದೆ. ಆದರೆ ಅಲ್ಲಿ ಅವನಿಗೆ ಬೆದರಿಕೆ ಎಲ್ಲ ಹಾಕಿ ಆದ್ರೆ ಮಾಡ್ಬೋದು, ಬೆದರಿಕೆ ಹಾಕಿ ಎಲ್ಲ ತೆಗಿಲೇಬೇಕಂತ ಹೇಳಿ ಆ ರೀತಿ ಆ ಥರ ಕೆಲಸ ಮಾಡಿಲ್ವಲ್ಲ ಸರ್. ಅದು ಮಾಡೋದು ತಪ್ಪಾಗಿದೆ ಅಂತ ಕಾಣುತ್ತೆ. ಹಾಗಾದ್ರೆ ಇನ್ನೊಬ್ರು ಅಂತ ಹೇಳಿದ್ರೆ ನೀವು SIT ಅವರು ಒತ್ತಡ ಹಾಕಿದ್ದಾರೆ ಅಂತಾನೆ? SIT ಅಂದ್ರೆ ಹೊರಗಿಂದೆಲ್ಲ ಗೊತ್ತಾಗ್ತಾ ಇಲ್ಲ. ಫೋನಲ್ಲಿ ಮಾತಾಡ್ತಾ ಇಲ್ಲ, ಫ್ರೀಯಾಗಿ ಮಾತಾಡ್ತಾ ಇದ್ದ ಸರ್, ಆರಾಮಾಗಿದ್ದೆ ಸರ್. ಆದರೂ ಅಷ್ಟು ಆರಾಮಾಗಿ ಇದ್ದು ತಿರ್ಗಿ ಅಲ್ಲಿ ಪಾಪ ಯಾರೆಲ್ಲ ಊಟ ಹಾಕಿದಾರೆ ಅವ್ರ ಮೇಲೆ ಎಲ್ಲ ದೂರು ಕೊಟ್ಟಿದ್ದಾನೆ. ಈ ಕೆಲಸ ಆಗ್ತಾ ಇದೆ. ಆ ಫೋನ್ ಕೆಲವೊಂದು ನಮ್ಮ ಡ್ರೈವರ್ ಹೇಳ್ತಾ ಇದ್ದ, ಸರ್ ಫೋನ್ ಮಾಡಿ ಮಾತಾಡಿಸಿ ನಂಬರ್ ಡಿಲೀಟ್ ಮಾಡ್ತಾ ಇದ್ದ ಅಂತವ. ಏನಕ್ಕೆ ಸರ್ ಹಂಗಾರೆ?
ಅಲ್ಲೆಲ್ಲ ಸ್ವಲ್ಪ ನಮಗೆ ಡೌಟ್ ಹೊಡಿತಾ ಇತ್ತು. ಅದೇನು ಸರ್ ಅದು ಎಲ್ಲೋ ಒಂದು ಗಿಮಿಕ್ ಆಗಿದೆ. ಆದ್ರೆ ಸತ್ಯ ಏನೇ ಮಾಡಲಿ ಸರ್ ಮಂಜುನಾಥ ಸ್ವಾಮಿ ಬಿಡಲ್ಲ, ಅದು ಮಾತ್ರ ಗ್ಯಾರಂಟಿ ನಾನು ಹೇಳ್ತೀನಿ. ಈಗ ಸ್ವಾಮೀಜಿ ಅವರೊಟ್ಟಿಗೆ ಅಲ್ಲಿ ಮಾತಾಡ್ಲಿಕ್ಕೆ ಹೋಗಿದ್ರಿ, ಏನ್ ಹೇಳಿದ್ರು ಸ್ವಾಮೀಜಿ? ಅಲ್ಲ, ಸ್ವಾಮೀಜಿ ಕಾನೂನು ಪ್ರಕಾರ ಮುಂದುವರಿಸಿ ಅಂತ ಹೇಳಿದ್ದಾರೆ. ಅದು ನನಗೆ ಬಂದಿರೋದು, ನಾನು ಹೋಗಿಲ್ಲ, ನನ್ನ ಕಿವಿ ಕೇಳಿಸಿಲ್ಲ. ಸ್ವಾಮೀಜಿ ಕಾನೂನು ಪ್ರಕಾರ ಮುಂದುವರಿಸಿ ಅದಕ್ಕಿರೋ ಸಹಕಾರ ನಾವು ಕೊಡ್ತೀವಿ ಅಂತ ಹೇಳಿ ಸತ್ಯ ಹೊರಗೆ ಬರಲಿ ಅಂತ ಹೇಳಿದ್ರು. ಯಾರು ದೇವಸ್ಥಾನ ವಿರುದ್ಧ ಅವ್ರಿಗೆ ಏನು ಮಾತಾಡಲಿಲ್ಲ, ಯಾರೂ ಮಾತಾಡಲಿಲ್ಲ. ಯಾರು ಸ್ವಾಮೀಜಿ? ಸರ್ ಅದು ತಮಗೂ ಗೊತ್ತಿದೆ, ಆದರೆ ಓದವರೇ ಹೇಳಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಯಾರೆಲ್ಲ ಹೋಗಿದ್ದಾರೆ ಅವರೇ ಮಾಧ್ಯಮ ಮುಂದೆ ಎಲ್ಲರನ್ನು ಕರೆಸಿ ಒಂದು ಸ್ಟೇಟ್ಮೆಂಟ್ ಕೊಡಲಿ ಅಂತ ಕಾಯ್ತಾ ಇದ್ದೀನಿ. ಇದೆ ಎಲ್ಲರಿಗೂ ಹೊತ್ತು ನೋಡೋಣ ಅಂತ ಕಾಯ್ತಾ ಇದ್ದೀವಿ ಸರ್. ಈಗ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ದೂರುದಾರ ಅವನಿಗೆ ಇದ್ದೆ ಮಾರಿ ಹಬ್ಬ. ಯಾಕೆ ಮಾರಿ ಹಬ್ಬ? ಚಂದನಿಗೆ ಯಾಕೆ? ಅದೇ ಸರ್ 164 ಸ್ಟೇಟ್ಮೆಂಟು ನ್ಯಾಯಾಲಯಕ್ಕೆ ಕೊಟ್ಟ ನಂತರ ಇಲ್ಲಿ ಬಂದು ಈ ಥರ ಮಾಡಿದರೆ ಮತ್ತೆ ಮಾರಿ ಹಬ್ಬ ಎಲ್ಲ ಇನ್ನೇನು ಸರ್? ಹಂಗಾರೆ ಅಲ್ಲಿ ಸತ್ಯ ಪ್ರತಿಜ್ಞೆ ಮಾಡಿ ಆ ನಂತರ ಇವಾಗ ಸುಳ್ಳು ಹೇಳಿದ್ರೆ ಅವ್ರು ಬಿಡ್ತಾರೆ? ಇನ್ನು ಮಾರಿ ಹಬ್ಬ ಇದೆ ತಾನೆ? SIT ಅವ್ರು ಬಿಡ್ತಾರಾ? ಇಷ್ಟೆಲ್ಲ ಕೆಲಸ ಮಾಡಿಸಿ SIT ಅವರು ಅವನ ನಂಬಿಕೆ ಮೇಲೆ ಅವನ ಸ್ಟೇಟ್ಮೆಂಟ್ ಮೇಲೆ ಇದೆಲ್ಲ ಮಾಡಿರೋದು, ಇಷ್ಟೆಲ್ಲ ಮಾಡಿ ಇಡೀ ವಿಶ್ವನೇ ಅಲ್ಲೋಲ ಕಲೋಲ ಮಾಡಿ ಅವನು ಬಿಡ್ತಾರೆ? ಇನ್ನು ಕಾನೂನು ಪ್ರಕಾರವಾಗಿ ಕ್ರಮ ಕೈಗೊಂಡೇ ಕೊಡ್ತೆ. ಅದೇ ಥರ ತನಿಖೆ ಮುಂದಕ್ಕೆ ಮಾಡೇ ಮಾಡ್ತಾರೆ ಅವರು. ಈಗ ನಿಮ್ಮ ಮನೆಯಲ್ಲಿ ಸಹ ಸರ್ಚ್ ಮಾಡಿದ್ದಾರೆ, ಮಹಜರ್ ಮಾಡಿದ್ದಾರೆ, ಅಂದ್ರೆ ನಿಮ್ಮನ್ನು ಕೂಡ ಈಗ ನೋಟಿಸ್ ಕೊಟ್ಟು ಕರೆಸುವಂತ ಎಲ್ಲಾ ಸಂದರ್ಭಗಳು ಇದೆ. ಎಸ್, 100% ಸಂತೋಷವಾಗಿ ಸ್ವೀಕರಿಸ್ತೀನಿ. ಒಂದು ವೇಳೆ ನೀವು ಅದರಲ್ಲಿ ಶಾಮೀಲಾಗಿದ್ದೀರಿ ಅಂತ ಅರೆಸ್ಟ್ ಆಗೋ ಸಂದರ್ಭಗಳು ಬರ್ಬೋದು. ಬಂದರೆ ಅದನ್ನು ಸ್ವೀಕರಿಸ್ತೀವಿ ಸರ್. ಎಲ್ಲ ನಿಮ್ಮೊಟ್ಟಿಗೆ ಯಾರ್ಯಾರೆಲ್ಲ ಇರ್ತಾರೆ ಸರ್? ನನಗೆ ಬಂದರೆ ನಾನು ಹೋಗ್ತೀನಿ, ಇನ್ನೊಬ್ಬರ ವಿಷಯಕ್ಕೆ ನಾನು ತಲೆಗೆಡಿಸಲ್ಲ. ಈಗ ನಿಮ್ಮೊಟ್ಟಿಗೆ ನೀವು ಈಗ ಅರೆಸ್ಟ್ ಆಗ್ತೀರಿ ಅಂತ ಆದ್ರೆ ಅಥವಾ ನೋಟಿಸ್ ನಿಮಗೆ ಕೊಡ್ತಾರೆ ಅಂತ ಆದ್ರೆ ಬೇರೆಯವರು ಇರ್ಬೋದಲ್ಲ? ಇಲ್ಲ, ನನಗೆ ನೋಟಿಸ್ ಕೊಟ್ಟು ತನಿಖೆ ಹೋಗ್ಬೋದು. ಮತ್ತೆ ಕಾನೂನು ಪ್ರಕಾರ ನಾನು ಶಿಕ್ಷೆ ಆಗುತ್ತೆ ಅದು ಗೊತ್ತಿಲ್ಲ, ಅದು ಕೇಳಿ ನೋಡ್ಬೇಕು. ಓಕೆ ಅದ ಇದ್ದರೆ ಅದನ್ನು ಸಂತೋಷವಾಗಿ ಸ್ವೀಕರಿಸ್ತೇನೆ. ನೀವು ಒಬ್ಬರೇ ಹೋಗೋದಲ್ಲ, ಬೇರೆಯವರು ಇರ್ಬೇಕಲ್ಲ ಸರ್? ನನ್ನ ಪೊಸಿಷನಲ್ಲಿ ನಾನಿದ್ದರೆ ನಾನು ಹೋಗ್ತೀನಿ, ಇನ್ನೊಬ್ಬರ ವಿಷಯ ನಾನು ಏನಕ್ಕೆ ಬರಬೇಕು ಸರ್? ಬಂದರೆ ಒಟ್ಟಿಗೆ ಹೋಗ್ಬೋದು, ಇಲ್ಲ ಅದಕ್ಕೆ ವಿಷಯಕ್ಕೆ ಬರಲ್ಲ ಸರ್. ನಾನಿದ್ದರೆ ನನ್ನದು ಕಾನೂನು ಪ್ರಕಾರವಾಗಿ ಏನಾದರೂ ನಾನು ತಪ್ಪ ಮಾಡಿದೆ ಅಂತಿದ್ರೆ ಎಸ್, ನನಗೆ ಕೊಡೋ ಶಿಷ್ಯ ಸಂತೋಷವಾಗಿ ತಮಗೆ. ಈ ಒಂದು ಪ್ರಕರಣದಲ್ಲಿ ಹೀಗೆ ಹೋಗ್ಬೇಕು, ಹೀಗೆ ಆಗ್ಬೇಕು, ಈ ತರ ಹೋಗ್ಬೇಕು ಅಂತ ಪ್ಲಾನಿಂಗ್ ಮಾಡಿದವ್ರೆ? ಇಲ್ಲ, ನಾನು ಹೇಳಿದಿನ ಸರ್, ನಾನು ಯಾವುದು ಪ್ಲಾನಿಂಗ್ ಇಲ್ಲ. ಈ ತರ ಹೋಗ್ಬೇಕಂತ ಅಲ್ಲ, ಪ್ಲಾನಿಂಗ್ ಅವನಾಗೆ ಬಂದಿರೋದು. ಬಂದ ನಂತರ ಅವನಿಗೆ ಏನು ಸಹಕಾರ ಕೊಡೋ ಅದನ್ನು ಕೊಡ್ತಾ ಇದ್ದೀವಿ. ಅದು ಹೊರತು ಅದೆಲ್ಲ ಪ್ಲಾನ್ ಮಾಡಿ ಇದೇ ರೀತಿಯಲ್ಲೂ ನಶೆ ಹಾಕಿ ಇದೇ ಥರ ಹೋಗ್ಬೇಕು ಯಾವುದು ಮಾಡಿಲ್ಲ ಸರ್, ಯಾರು ಮಾಡಿಲ್ಲ ಸರ್. ದೇವಸ್ಥಾನಗಳು ಕುತಂತ್ರ ಮಾಡಿಲ್ಲ ಸರ್. ಇವಾಗ ಏನು ದೇವಸ್ಥಾನ ಹೆಸರೆತ್ತಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಮುಂದಕ್ಕೆ ತೆಗಿತಾ ಇದ್ದಾರೆ. ನಾನು ಕೇಳ್ತಾ ಇರೋದು ಪ್ರತಿಯೊಬ್ಬರು ನೋಡಿ, ದೇವಸ್ಥಾನ ಹೆಸರೆತ್ತಿ ಈ ಹೋರಾಟವನ್ನು ಹತ್ತಿಕ್ಕೋ ಕೆಲಸ ಯಾರು ಮಾಡಬೇಡಿ. ಈಗ NIA ತನಿಖೆ ಮಾಡಬೇಕು ಅಂತ ಒತ್ತಾಯ ಕೇಳಿ ಬರ್ತದೆ, SIT ಬೇಡ NIA ತನಿಖೆ ಮಾಡಬೇಕು ಅಂತ BJP ಒತ್ತಾಯ ಮಾಡ್ತಾರೆ. ಅದೇನಕ್ಕೆ ಸರ್? ಅವರಿಗೆ ಒಂದು ಕೇಳಿ ಸರ್, ಏನು ಉದ್ದೇಶ ಅಂತ? ಹಂಗಾರೆ ಏನು ರಾಜ್ಯ ಸರ್ಕಾರ ಮೇಲೆ ನಂಬಿಕೆ ಇಲ್ಲ ಅಲ್ಲ ಸರ್? ಅವರದೇ ಸರ್ಕಾರ ಇದ್ದರೆ ಮಾಡ್ಬೋದಿತ್ತಲ್ಲ. ಇದು ರಾಜ್ಯಕ್ಕೆ ಕುತಂತ್ರ ಅಂತ ಹೇಳ್ಬೋದು. ಅವರ ವೋಟ್ ಬ್ಯಾಂಕಿಂಗ್ ಕೆಲಸವನ್ನು ಈ ಒಂದು ವಿಷಯವನ್ನು ಇಟ್ಟು ವೋಟ್ ಬ್ಯಾಂಕಿಂಗ್ ಕೆಲಸ ನಡೀತಾ ಇದೆ ಅಷ್ಟೇ ಹೇಳ್ಬೋದು ಸರ್. ಅದು ಆಗಬಾರ್ದು. ಅದನ್ನು ಹೇಳ್ತಾ ಅವರಿಗೆ ಏನು ಬೇಡ ಸ್ವಾಮಿ, ಅಲ್ಲಿ ಬಂದು ಹೇಳಿ ಅಣ್ಣಪ್ಪ ಸ್ವಾಮಿ ಮುಂದೆ, ಇಲ್ಲ ಏನು ಆಗಿಲ್ಲ, ಸತ್ಯದ ಭೂಮಿ ಅಂತ ಹೇಳಿ ಅವರು ಅದೇನಕ್ಕೆ ಹೇಳ್ತಾ ಇಲ್ಲ? ಬಂದು ಶೋ ಮಾಡಿ ಹೋಗ್ತಾ ಇದಾರಲ್ಲ, ಒಂದು ಮೈಕೆ ಎಲ್ಲ ಸಿಕ್ಕರೆ ಸಾಕಲ್ಲ, ಎಲ್ಲ ಶೋ ಮಾಡಿ ನಾವು ದೇವಸ್ಥಾನ ಲಕ್ಷ್ಮಿ ಇವರು ಯಾರು ಬೇಕಂತಿಲ್ಲ. ಅಲ್ಲಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಅವರೇ ಬಂದಿದ್ದಾರೆ ಏನು ಮಾಡ್ಬೇಕಂತ ಹೇಳಿ. ಅದಕ್ಕೆ ಸಹಕಾರ ಕೊಳ್ಳಿ, ಬನ್ನಿ. 1 ರೂಪಾಯಿ ಇರ್ಬೋದಲ್ಲ ಅವ್ರ ಹತ್ರ, ಒಂದು 10 ರೂಪಾಯಿ ಆದರೂ ಹಾಕಿ ಹೋಗಿ. ಇಲ್ಲಿ ಯಾವುದೇ ಈ ಪ್ರಭಾವಿ ವ್ಯಕ್ತಿಗಳು ಇಲ್ಲ, ನಾವು ಯಾರಿಗೋಸ್ಕರ ಬಂದಿದ್ವಿ, ಇವರು ಯಾವುದೇ ಅಪ್ರಾಪ್ತ ಹೆಣ್ಮನ್ನು ಕೊಲೆ ಮಾಡಿಲ್ಲ, ಅತ್ಯಾಚಾರ ಮಾಡಿಲ್ಲ, ಭೂ ಕಬಳಿಕೆ ಮಾಡಿಲ್ಲ, ಯಾರ್ದು ಲೂಟಿ ಮಾಡಿಲ್ಲ ಅಲ್ಲ. ದೂರುದಾರ ಜಯಂತ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದನ್ನ ಕೇಳಿಸಿಕೊಂಡ್ರಿ. ಈತನ ಮಾತುಗಳಿಂದ ಒಂದಂತೂ ಸ್ಪಷ್ಟ, ಯಾರ್ಯಾರು ಹೋರಾಟಗಾರರು ಅಂತ ಗುಂಪು ಕಟ್ಕೊಂಡಿದ್ರು ಅವರೆಲ್ಲರೂ ಈಗ ಸ್ಪ್ಲಿಟ್ ಆಗಿದ್ದಾರೆ. ಅವರಲ್ಲಿ ಬಿರುಕು ಮೂಡಿರೋದಂತೂ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಚಿನ್ನಯ್ಯನ ವಿರುದ್ಧ, ಆ ಚಿನ್ನಯ್ಯನನ್ನ ಮುಂದೆ ಇಟ್ಕೊಂಡು ಇವ್ರು ಏನು ಹೋರಾಟಕ್ಕೆ ಹಿಡಿದಿದ್ರು, ಈಗ ಅದೇ ಚಿನ್ನಯ್ಯ ತಮಗ್ ತಿರುಮಂತ್ರ ಆಗ್ತಾ ಇದ್ದ ಹಾಗೆ ಅವನೇ ಸುಳ್ಳ, ಇದ್ರೆ ಎಲ್ಲವನ್ನ ಮಾಡಿದ್ದ ಆತನೇ, ನಮ್ದೇನೂ ಇಲ್ಲ ಅಂತ ಹೇಳಿ ತಾವು ಸೇಫ್ ಆಗುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ಕೌಂಟರ್ ಮಾಡಲೇಬೇಕು. ಅದು ಯಾವ ಸ್ಟೇಟ್ಮೆಂಟ್ ಅಂದ್ರೆ, ಇದೇ ಜಯಂತ್, ದೂರುದಾರ ಜಯಂತ್ ಮತ್ಯಾವುದೋ ಮಾಧ್ಯಮಕ್ಕೆ ಕೊಟ್ಟಂತಹ ಸಂದರ್ಶನವನ್ನ ನಾನು ಕೇಳ್ತಾ ಇದ್ದೆ. ಅದ್ರಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ರು, ಹೌದು ನಾವು ಡೆಲ್ಲಿಗೆ ಹೋಗಿದ್ ನಿಜ. ಡೆಲ್ಲಿಗೆ ಹೋಗುವಂತಹ ಟೈಮ್ನಲ್ಲಿ ಗಿರೀಶ್ ಮಟ್ಟಣ್ಣವ್ರು, ಸುಜಾತ, ನಾನು ಹಾಗೆ ಚಿನ್ನಯ್ಯ, ನಾವು 4 ಜನ ಒಂದು ಕಾರ್ನ ಬಾಡಿಗೆ ಮಾಡ್ಕೊಂಡು ಡೆಲ್ಲಿಗೆ ಹೋಗಿದ್ವಿ, ಬುರುಡೆ ತಗೊಂಡು ಹೋಗಿದ್ವಿ ಅಂತ ಅಲ್ಲಿ ಹೇಳಿಕೆ ಕೊಟ್ಟವರು ನ್ಯೂಸ್ ಫಸ್ಟ್ ಮುಂದೆ ಬರುವಂತಹ ಟೈಮ್ನಲ್ಲಿ ಹೇಳಿಕೆ ಕೊಡ್ತಾರೆ, ಅವ್ರು 3 ಜನ ಫ್ಲೈಟ್ ಅಲ್ಲಿ ಹೋದ್ರು, ನಾನು ಬುರುಡೆ ತಗೊಂಡು ಟ್ರೈನಲ್ಲಿ ಹೋದೆ ಅಂತ ಹೇಳಿ. ಅಂದ್ರೆ ಇವ್ರು ಮತ್ತೊಂದು ರೈಲ್ ಬಿಡ್ತಿದಾರ? ಹಾಗಾದ್ರೆ ಹೇಳ್ತಾ ಇರೋದ್ರಲ್ಲಿ ಎಷ್ಟರ ಮಟ್ಟಿಗೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.